ಬೋಳು 30 ರೂಪಾಯಿಗೆ ಒಂದು ಗಾಡಿ ಬಾಡಿಗೆ ಕೊಡ್ಬೇಕು. ಆಳಿನ ಕೂಲಿ ಇಲ್ಲ ನೋಡಿ, 100 ರೂಪಾಯಿ ಕೂಲಿ ಇದ್ದು ಏನು ಮಾಡೋದು? ಚಾ ಕುಡಿಯೋಕ್ಕಿಲ್ಲ, ಗಾಡಿ ಕೇಳೋಕ್ಕಿಲ್ಲ. ನಶಿನಾಗ ಬಂದ್ವಿ. ಸರ್ಕಾರಿ ಮಾನ ಮರ್ಯಾದಿನ ಇಲ್ಲ ನೋಡ್ರಿ. ಏನು ಮಾಡೋಕೆ? ಎಲ್ಲ ಫ್ರೀ ಕೊಟ್ಟು ಎಲ್ಲ ರೈತರು ಫ್ರೀ, ಎಲ್ಲ ಫ್ರೀ ತಿಪ್ಪಿಗೆ ಹಾಕಿ ಏನಿಲ್ಲ ರೀ. ಯಾವುದು ಸವಲತ್ತು ಸರ್ಕಾರ ಇಲ್ಲ, ಯಾವುದಿಲ್ಲ. ಇವತ್ತಿನ ದಿವಸ ಏನಾಗ್ಬಿಟ್ಟೈತೆ ಅಂದ್ರೆ ರೈತರು ತಂದಂಥ ಮಾಲು ದಿನಂಪ್ರತಿ ಒಂದು 500ರಿಂದ 600 ಟೊಮೆಟೊ ಬಾಕ್ಸ್ ಬರ್ತಾ ಇದೆ. ರೈತರು ಒಂದು ಬಾಕ್ಸ್ ಟೊಮೆಟೊ ಹರಿಬೇಕಂದ್ರೆ ಒಂದು 100ರಿಂದ 200 ರೂಪಾಯಿ ಖರ್ಚು ಮಾಡೋಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇವತ್ತು ಏನಾಗ್ಬಿಟ್ಟೈತೆ ಅಂದ್ರೆ 20 ರೂಪಾಯಿನೂ ಮಾತಾಡ್ಸ್ತಕ್ಕಂಥ ದಿಕ್ಕಿಲ್ಲ ಈ ಟೊಮೆಟಿಗೆ. ಇವತ್ತು 10 ರೂಪಾಯಿ ಮಾರೋಂಥ ಒಂದು ವ್ಯವಸ್ಥೆ ಕೇಳಿದಾಗ ಸಿಟ್ಟು ಎದ್ದು ರೈತ ಇವತ್ತು ರೋಡಿಗೆ ಸುರಿವಿ ಹೋಗ್ತಕ್ಕಂಥ ತನ್ನ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಈ ರೀತಿ ಪ್ರತಿ ಕಾಯಿಪಲ್ಲೆ ಬೆಲೆಯೂ ಸಹಿತ ಭಾಳಷ್ಟು ಇಳಿಕೆ ಆಗ್ತಾಯಿದೆ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಬರೀ ಕೇವಲ ಬಿಟ್ಟಿ ಬಗ್ಗೆ ಮಾತ್ರ ಸರ್ಕಾರ ಇದೆ ಹೊರತು ರೈತರ ಗೋಳನ್ನು ಯಾರೂ ಕೇಳ್ತಾ ಇಲ್ಲ. ರೈತರಿಗೆ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ. ಇವತ್ತು ನಾವು ಅನೇಕ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ದುಡ್ಡುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ರೈತಿಗೆ ನಿರ್ದಿಷ್ಟವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಈ ಒಂದು APMC ಮಾರ್ಕೆಟಿನಲ್ಲಿ ಒಂದು ಸ್ಟೋರೇಜ್ ಮಾಡೋದರಿಂದ ಏನಾದರೂ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿದರೆ ಈ ಕಾಯಿಪಲ್ಯಗಳನ್ನು ಅಲ್ಲಿಟ್ಟು ಮರುದಿವ್ಸ ಮಾರ್ತಕ್ಕಂಥ ಒಂದು ವ್ಯವಸ್ಥೆ ಆಕೈತಿ. ಆವಾಗ ರೈತರಿಗೂ ಸಹಿತ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಬೆಲೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ರೈತರೊಂದಿಗೆ ಉಗ್ರವಾದ ಹೋರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊತೇನೆ. ಅಮರಾಪುರಲಿ ಅಂತ ನೋಡ್ರಿ 2 ಎಕರೆ ಹಚ್ಚಿವ್ರಿ ಟೊಮೆಟಿ. ಈಗ ಒಂದು 8 ದಿವಸ ಆತ್ರಿ ನಾವು ತರಕತ್ತಿ. ದಿನ ಒಂದು 50 ಬಾಕ್ಸ್ ಕೊಡ್ತೇವೆ. ಹರಿದ ಆಳು ಒಂದು 10 ಆಳು ಅಲ್ಲಿ ಹರಿಯಾಗಿ ಹೋಗ್ತವೆ. ಗಾಡಿ ಬಾಡಿಗೆ 30 ರೂಪಾಯಿ ಒಂದು ಬಾಕ್ಸ್ ಇಲ್ಲಿ ಹಾಕೊಂಬರಕ್ಕೆ. ಇಲ್ಲಿ 10 ರೂಪಾಯಿಗೂ ಮಾತಾಡ್ಸೋದು ದಿಕ್ಕಿಲ್ಲ ಅವ್ರು. ಹಣ್ಣು 4-5 ದಿವಸ ಆತು ನಾವು ಇಲ್ಲಿ ಇಟ್ಕೊಂಡು ಕುತ್ಕೊಂಡು ಬೀಜ ಗೊಬ್ಬರ ಆಳುಗಳಿಂದೆಲ್ಲ ಹಾಕಿ ಒಂದು 2-2.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾವ ಅದಕ್ಕೆ. ಈಗ ಅದ್ರಾಗ 10 ರೂಪಾಯಿಗೂ ಒಂದೊಂದು ಬಾಕ್ಸ್ ಟೊಮೆಟೊ ಒಯ್ಯರಿಲ್ಲ ದಿಕ್ಕೆ.